ಬ್ಯಾಕ್ ಟು ವಿಶಿ ಬ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಇವತ್ತು ಭಾನುವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಇವಾಗ ಟೈಮ್ ಸುಮಾರು ಒಂದು 5 ಗಂಟೆ ಆಗ್ತಾಯಿದೆ. ನಾವು ಊರಿಗೆ ಹೊರಡೋಣ ಅಂತ ಹೇಳಿ ರೆಡಿಯಾಗಿ ಹೊರಡ್ತಾ ಇದ್ದೀವಿ. ನನ್ನ ತಂಗಿದು ಮದುವೆ ಆಯ್ತಲ್ಲ, ಅವ್ರದ್ದೇ ಇವತ್ತು ಬೀಗ್ರೂಟ ಇದೆ. ಇವತ್ತು ಅಲ್ಲಿಗೆ ಹೋಗಬೇಕು. ಮದುವೆ ಮುಗಿಸ್ಕೊಂಡು ಮಾರನೇ ದಿನನೇ ಬೀಗ್ರೂಟ ಮಾಡೋಣ ಅಂತ ಅಂದ್ಕೊಂಡಿದ್ರಂತೆ. ಬರೋರಿಗೆ ಹೋಗೋರಿಗೆಲ್ಲ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಎಲೆಕ್ಷನ್ ಇತ್ತಲ್ವ, ಹಾಗಾಗಿ ಮಾಡಲಿಕ್ಕಾಗಲಿಲ್ಲ. ಭಾನುವಾರಕ್ಕೆ ಇಟ್ಕೊಂಡಿದ್ದಾರೆ. ನಾವು ಇನ್ನೆರಡು ದಿನ ಅಲ್ಲಿದ್ದು ಏನು ಮಾಡೋದು ಅಂತೇಳಿ ವಾಪಸ್ ಬಂದುಬಿಟ್ಟು ಮದುವೆ ಮುಗಿಸ್ಕೊಂಡು ಇನ್ನು ನೆನ್ನೆ ಸಂಜೆನೇ ಹೋಗೋಣ ಅಂತ ಅಂದ್ಕೊಂಡು ನೆನ್ನೆ ಸಂಜೆ ಹೋಗಲಿಕ್ಕೆ ಆಗಲಿಲ್ಲ, ಸ್ವಲ್ಪ ಕೆಲಸ ಇತ್ತು. ಹಾಗಾಗಿ ಇವತ್ತು ಬೆಳಗ್ಗೆ ಬೇಗನೆ ಹೊರಡ್ತಾ ಇದ್ದೀವಿ. ಬೇಗ ಹೊರಟ್ರೆ ಸ್ವಲ್ಪ ತಂಪೊತ್ತು ಆರಾಮಾಗಿ ಹೋಗ್ಬೋದು ಅಂತ ಹೇಳಿ. ಯಾಕಂದರೆ ಬೈಕಲ್ಲೇ ಹೋಗ್ತಾ ಇದ್ದೀವಲ್ವ, ಒಂದು 10 ಗಂಟೆ ಮೇಲೇನಾದರೂ ಹೊರಟ್ರೆ ಫುಲ್ಲು ಬಿಸಿಲಿರುತ್ತೆ, ಹೋಗಲಿಕ್ಕೆ ಆಗಲ್ಲ. ಸ್ವಲ್ಪ ಬೇಗ ಹೋದರೆ ತಂಪೊತ್ತಲ್ಲಿ ಆರಾಮಾಗಿ ಹೋಗ್ಬೋದಲ್ಲ ಅಂತೇಳಿ ಬೇಗನೆ ರೆಡಿಯಾಗಿ ಹೊರಡ್ತಾ ಇದ್ದೀವಿ. ನಾನು ಮಾತಾಡ್ತಾ ಇದ್ದರೆ ನನ್ನ ಹಸ್ಬೆಂಡಲ್ಲಿ ಮಿಮಿಕ್ರಿ ಮಾಡ್ತಾ ಇದ್ದಾರೆ. ಫಂಕ್ಷನ್ ಇರೋದು 1 ಗಂಟೆಗೆ. ಬಿಸಿಲಲ್ಲಿ ಬೈಕಲ್ಲಿ ಹೋಗೋ ಅಷ್ಟರಲ್ಲಿ ಮಸಾಲೆ ದೋಸೆ ಆಗೋಗ್ತೀವಿ ನಾವೆಲ್ಲ. ಸರಿ ಆಯ್ತು. ನನಗೇನು ತೊಂದರೆ ಇಲ್ಲ. ನೀನು ರೆಡಿ ಆದ? ಓ ಏನಕ್ಕೆ ಬೇಗ ಹೋಯ್ತಾ ಇದೆಯಾ ಅಂತ ಈಗ ಗೊತ್ತಾಯ್ತು. ಏನಕ್ಕೆ? ಅಲ್ಲಿ ಹೋಗಿ ಮೇಕಪ್ ಮಾಡ್ಕೊಂಡು ರೆಡಿ ಆಗಬೇಕಲ್ಲ ನೀನು. ಸರಿ ಆಯಿತು. ಇನ್ನು ನಾವೊಂದು 5:45ಗೆಲ್ಲ ಮನೆಯಿಂದ ಹೊರಟು, ಹಾಗಾಗಿ ಹಿರಿಶೆವೆಗೆ ಸ್ವಲ್ಪ ಬೇಗನೆ ರೀಚ್ ಆದೋ. ಒಂದು 8 ಗಂಟೆಗೆಲ್ಲ ನಾವು ಹಿರಿಶೆವೆಗೆ ಬಂದುಬಿಟ್ಟು, ಬೆಳಗ್ಗೆ ಬೇಗ ಬಂದರೆ ಈ ಥರ ನಾವು ಬೇಗನೆ ಬಂದುಬಿಡ್ಬೋದು. ಲೇಟ್ ಆದರೆ ಸ್ವಲ್ಪ ಲೇಟಾಗಿ ಹೋಗ್ಬಿಡತ್ತೆ ಅಷ್ಟೇ. ಇನ್ನು ಇಲ್ಲಿಗೆ ಬಂದಮೇಲೆ ನಾನು ನಮ್ಮ ಚಿಕ್ಕಿಗೆ ಕಾಲ್ ಮಾಡಿ ಕೇಳಿದೆ, ಏನಾದರೂ ಬೇಕಾ, ತರೋದೇನಾದರೂ ಇದೆಯಾ ಅಂತ ಹೇಳ್ಬಿಟ್ಟು. ಅವರು ಸ್ವಲ್ಪ ಹೂವು ಮತ್ತು ಸ್ವೀಟೆಲ್ಲ ತೊಗೊಂಡು ಬಾ, ನೆಂಟರಿಗೆಲ್ಲ ಕೊಡ್ಲಿಕ್ಕೆ ಬೇಕು ಅಂತ ಹೇಳಿದ್ರು. ಹಾಗಾಗಿ ಸ್ವಲ್ಪ ಹೂವು ಹಾಗೆ ಸ್ವೀಟೆಲ್ಲ ತೊಗೊಂಡು ಹೊರಟು. ಹಾಗೆ ಇವಾಗ ಈ ಕೆರೆ ನೋಡ್ತಿದ್ದೀರಲ್ಲ ನೀವು, ಈ ಕೆರೆ ನಾವು ಯಾವಾಗ ಊರಿಗೆ ಹೋಗ್ಬೇಕಾದ್ರೂ ಕೂಡ ತುಂಬಿರೋದು. ಇದು ಈ ಥರ ಖಾಲಿ ಇರೋದನ್ನ ನಾವು ನೋಡೇ ಇಲ್ಲ. ಇದೇ ಫಸ್ಟ್ ಟೈಮ್ ಈ ಕೆರೆ ಖಾಲಿ ಆಗಿರೋದನ್ನ ನೋಡ್ತಾ ಇರೋದು. ಮಳೆನೇ ಇಲ್ಲ ಅಲ್ವಾ, ಎಲ್ಲ ಕಡೆನೂ ಕೆರೆ ಫುಲ್ಲು ಖಾಲಿ, ಒಳ್ಳೆ ಹೊಲ ಥರ ಆಗೋಗ್ಬಿಟ್ಟಿರುತ್ತೆ. ಅದನ್ನೇ ನಾನು ಮತ್ತು ನನ್ನ ಹಸ್ಬೆಂಡ್ ಮಾತಾಡ್ಕೊಂಡು ಹೋಗ್ತಾ ಇದ್ದೋ, ಇದೇನಿದು ಈ ಕೆರೆನೇ ಬಾಡೋಗ್ಬಿಟ್ಟಿದೆಯಲ್ಲ, ಯಾವಾಗಲೂ ತುಂಬಿರೋದು ಈ ಕೆರೆಯಲ್ಲಿ ನೀರು ಅಂತ ಹೇಳ್ಬಿಟ್ಟು. ಇದು ಬಂದು ಹಿರಿಶೆವೆಯಿಂದ ನಾವು ಊರಿಗೆ ಹೋಗ್ತೀವಲ್ಲ, ಅದೇ ರೋಡಲ್ಲಿ ಸಿಗುತ್ತೆ. ಮತ್ತಿಗಟ್ಟೆ ಕೆರೆ ಅಂತ ಅಂತಾರೆ. ನಾವು ಸಾಮಾನ್ಯವಾಗಿ ನಾಗಮಂಗ್ಲದ ಮೇಲೆ ಊರಿಗೆ ಹೋಗಲ್ಲ, ಆದಷ್ಟು ನಾವು ಹಿರಿಶೆವೆಗೆ ಬಂದೇನೆ ಹೋಗ್ತೀವಿ. ಏನಾದರೂ ಈ ಥರ ಬಸ್ಸಲ್ಲಿ ಬೈಕಲ್ಲಿ ಏನಾದರೂ ಬಂದರೆ, ಅಪ್ಪಾಜಿ ಊರಿಗೆ ಏನಾದರೂ ಹೋಗಬೇಕು ಅಂತ ಅಂದರೆ ಮಾತ್ರ ನಾವು ನಾಗಮಂಗ್ಲದ ಮೇಲೆ ಹೋಗೋದು. ಇಲ್ಲಾಂದರೆ ಅಜ್ಜಿ ಊರಿಗೆ ಅಥವಾ ನಮ್ಮ ಚಿಕ್ಕಿ ಊರಿಗೆಲ್ಲ ಈ ಥರ ಹಿರಿಶೆವೆಗೆ ಬಂದುಬಿಟ್ಟೆ ಬರ್ತೀವಿ, ಹತ್ರ ಆಗುತ್ತೆ ಅಂತ ಹೇಳ್ಬಿಟ್ಟು. ಇವಾಗ ಬಂದು ರೀಚ್ ಆಗಿದ್ದೀವಿ. ಬೆಳಗ್ಗೆ ಬೇಗ ಹೊರಟಿದ್ದಕ್ಕೆ ಫುಲ್ಲು ಆರಾಮಾಗಿ ಬಂದುಬಿಟ್ಟು. ಇವಾಗ ಏನಾದರೂ ಹೊರಟಿದ್ರೆ ಅಪ್ಪ ದೇವ್ರೆ, ಎಷ್ಟು ಉರಿತಾ ಇದೆ ಬಿಸಿಲಂದರೆ, ಸಿಕ್ಕಾಬಿಟ್ಟೆ ಬಿಸಿಲು ಅಲ್ವಪ್ಪು. ಕಾಡ್ಕೊಂತೀನಪ್ಪ, ಇಲ್ಲಿ ನೀರು ಎತ್ಕೊಂಡು ಕಷ್ಟ ಅನಿಸ್ತಾ ಬರಬೇಕಾದ್ರೆ. ಅವ್ರು ಸೀಬೆಹಣ್ಣು ತಿನ್ನೋ ಬಿಸಿಲಿದ್ದಾರೆ. ನಮ್ಮ ಚಿಕ್ಕಪ್ಪ ಒಂದಿಷ್ಟು ಸೀಬೆಹಣ್ಣು ತಂದಿಟ್ಟವ್ರೆ. ಇಲ್ಲಿ ನೋಡಿ, ಈ ಊರಿಗೆ ಬಂದರೆ ಏನು ಸ್ಪೆಷಲ್ ಅಂದರೆ ಸೀಬೆಹಣ್ಣು. ನಮ್ಮ ಅಜ್ಜಿ ಊರಿಗೆ ಹೋದ್ರೆ ಮಾವಿನ ಹಣ್ಣು. ಎರಡು ಸಿಗುತ್ತೆ ಒಂದೊಂದು ಊರಿಗೆ ಹೋದ್ರೆ. ಚೆನ್ನಾಗ ಬರ್ತಾರೆ ಇವು ತಿನ್ನಂಗೆ ಇಲ್ಲ, ಕೆಮ್ಮು ಕಾಣಿಸ್ಕೊತಾರೆ. ನಾವು ತಿನ್ನಂಗೆ ಇಲ್ಲ ನಾವು ಕಡೆ ಏನು. ಇಲ್ಲಿಗೆ ಬಂದಾಗೆಲ್ಲ ನಮ್ಮ ಚಿಕ್ಕಪ್ಪನ ಕೇಳ್ತಿದ್ದೆ, ಸೀಬೆಹಣ್ಣು ಅಂತ. ಅದಕ್ಕೆ ಇವತ್ತು ಅಡ್ವಾನ್ಸ್ ಆಗ್ತದೆ ಹೇಳ್ಬಿಟ್ಟು ಅವ್ರು ತೊಳ್ಕೊಂತೀನಿ. ನೀರು ಬಕೆಟಿ ನೀರಿಗೆ ಹೆಚ್ಕೊಂಡು ನಾನು ನಿನ್ನ ಮೇಲೆ ಕೇಸ್ ಹಾಕ್ತೀನಿ ಈ ಥರ ನಾನು ವಿಡಿಯೋ ಮಾಡ್ತಾಯಿದ್ರೆ. ಏನಂತ? ನನ್ನ ಪರ್ಮಿಷನ್ ಇಲ್ಲದೆ ವಿಡಿಯೋ ಮಾಡ್ಕೊತ ಇದೆಯಾ ಅಂತ. ತಾಂಬಿಡೋ ಕೀ ಇಲ್ಲೇ ಇದೆ, ಚೈನ್ ಇದೆ ಅದು ಡಿಕ್ಕಿಲಿ. ಸೀಟೆಲ್ಲ ಸುಟ್ಟೋಯ್ತೈತೆ. ನೀಟಾಗಿನ ಒರೆಸ್ತಾವ್ರೆ. ಇಲ್ಲಿ ದಾರ ಯಾಕೆ ಕಟ್ಟವ್ರೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಇಲ್ಲಿ ನೋಡಿല്ലേ, ಹಳ್ಳಿ ಕಾರ್, ಅದಕ್ಕೆ ದನ ಕಟ್ಟಂಗೆ ಕಟ್ಟಾಕಿದ್ದೀನಿ. ಅವ್ನು ಮಾಡ್ತಾನೆ ನೋಡಿ. ಅಯ್ಯೋ ದೇವ, ಹಳ್ಳಿ ಕಾರ್ ಅಂತ ಹೆಸ್ರು ಹಾಕಿರೋದಕ್ಕೆ ಹಗ್ಗ ಹಾಕಿ ಕಟ್ಟಾಕವ್ರೆ ನೋಡಿ, ಓಡೋಗುತ್ತೆ ಅಂತ. ಅದೇ ಒಂದು ಫೋಟೋ ಹೊಡೆದು ಕಳಿಸ್ತೆ, ಇನ್ನೊಂದು ರಿಪ್ಲೈ ಮಾಡಿಲ್ಲ. ನೆಂಟರು ಬಂದವ್ರೆ ಅಂತ ಇವತ್ತೇ ಹೊಗಳ್ತಾ ಇರೋದು. ಮದುವೆ ದಿನ ಎಲ್ಲ ಬಸ್ಸಿ ಬೈಲಿಲ್ಲ ಮಾತ್ರ, ಬೈತಾ ಇದ್ರು.
ಕಳ್ಸ ಹಿಡ್ಕೊ ಬಂದಿಲ್ಲ ಅಂತ ಬೈದ್ಬಿಟ್ಟೆ ಶ್ವೇತಾ. ಎಲ್ರು ಮುಂದೆ ಬೈದೆ ನೀನು ಅಂತಾರೆ. ಆಮೇಲೆ ಹಂಗೆ ಹೊಟ್ಟೆ ಬಂದ್ಬಿಡ್ತೀವೋ ಹೆಂಗ್ ಹೋಗ್ಬಿನೋ ಅಂತ. ಟೀ ಕುಡಿತೀರಾ? ಟೀ ಕುಡಿಯಲ್ವಾ? ನಮ್ಮ ಚಿಕ್ಕಪ್ಪ ಹೇಳಿ ಬೆಳ್ಳಗಾಗ್ಬಿಟ್ಟು ಅಯ್ಯೋ ಮಾತೇ ಆಡಲ್ಲ ಇವರು. ನಮ್ಮ ಚಿಕ್ಕಿ ಮಾತೇ ನಿಲ್ಸಲ್ಲ. ಇನ್ನು ನಾವು ಸ್ವಲ್ಪ ಹೊತ್ತು ಆರಾಮಾಗಿ ಮಾತಾಡಿಕೊಂಡು ತಿಂಡಿ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಇವಾಗ ಹುಡುಗರ ಮನೆಗೆ ಹೋಗೋಣ ಅಂತ ಹೇಳಿ ರೆಡಿಯಾಗಿ ಹೊರಡ್ತಾ ಇದ್ದೀವಿ. ಇನ್ನು ಈ ಕಡೆ ನನ್ನ ಹಸ್ಬೆಂಡ್ ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾರೆ. ಅವರು ಬಂದ ತಕ್ಷಣ ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡ್ಕೊಂಡಿದ್ದಷ್ಟೇ, ಅದಾದಮೇಲೆ ನಿದ್ದೆ ಮಾಡ್ಲಿಕ್ಕೆ ಶುರು ಮಾಡ್ಕೊಂಡ್ಬಿಟ್ರು. ಒಂದು 2 ಅವರ್ ಚೆನ್ನಾಗಿ ನಿದ್ದೆ ಮಾಡಿದ್ರು. ಬೆಳಗ್ಗೆ ಬೇಗ ಎದ್ದಿದ್ರಲ್ಲ, ಹಾಗಾಗಿ ಅವ್ರಿಗೆ ನಿದ್ದೆ ಬರ್ತಿತ್ತಂತೆ. ಸುಮ್ಮನೆ ನನ್ನ ತಮ್ಮ ಹಂಗೆ ವಿಡಿಯೋನ ಮಾಡ್ಕೊಂಡಿದ್ದ. ನಮ್ಮಕ್ಕ ರೆಡಿ ಆಗ್ತಾಯಿದ್ರೆ ನಮ್ಮ ಬಾಬಾ ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಇನ್ನು ನಾನು ಬೀಗ್ರೂಟಕ್ಕೆ ಅಂತ ಹೇಳಿ ಸಿಂಪಲ್ಲಾಗಿರೋ ಸ್ಯಾರಿನ ಹಾಕ್ಕೊಂಡಿದ್ದೀನಿ. ಇದನ್ನು ಸೆಮಿ ಸಿಲ್ಕ್ ಸ್ಯಾರಿ ಅಂತ ಹೇಳ್ತಾರೆ. ಅಂದರೆ ತುಂಬಾ ಕಂಫರ್ಟಾಗಿದೆ, ಇದು ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಈ ಬೇಸಿಗೆಗೆಲ್ಲ ಒಂಥರ ಮಾಡಿಸಿರೋ ಥರ ಇದೆ ಈ ಸ್ಯಾರಿ. ಹಾಗೆ ಬ್ಲೌಸು ನಾನು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಸ್ಟಿಚ್ ಮಾಡಿಸಿರೋದು. ಅವ್ರ ಪೇಜ್ ಡೀಟೇಲ್ಸ್ನ ಬೇಕಾದರೆ ನಾನು ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡ್ಬೋದು. ತುಂಬ ಚೆನ್ನಾಗಿ ವರ್ಕ್ ಮಾಡಿ ಕೊಟ್ಟಿದ್ದಾರೆ. ನನಗಂತೂ ಬ್ಲೌಸ್ ತುಂಬಾ ಇಷ್ಟ ಆಯಿತು. ಹಾಗೆ ಸುಮ್ಮನೆ ತೋರಿಸ್ತಾ ಇದ್ದೆ ನಿಮಗೆ ಯಾವ ಥರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ರೆಡ್ ಸೀರೆ ಹಾಕಿದ್ದೀನಲ್ಲ ಅದು ಕಪ್ಪು. ಅನ್ಕೊಳ್ಳಿ ಬಿಡು. ಒನ್ ಮೋರ್ ಅಂತ ಒಂದು 10 ಎಳೀರು ಕುಡಿದ್ರನು. ಅಲ್ಲಿ ಎಳ್ಳೀರು ಇರಬೇಕು. ಒನ್ ಮೋರ್ ಅಲ್ಲಿ ಇನ್ನೆರಡು ಎತ್ತಿಕ್ಕಿದ್ದೀನಿ, ಜಾಗ ಬಿಡು. ಕಳ್ಳ ಚೆನ್ನಾಗಿರೋದೈತೆ ತಲೆ ಬಾವ. ಅವ ನೀವು ರೆಡಿಯಾನೇ ಆಗಿಲ್ವಲ್ಲವ? ರೆಡಿಯಾಗಿ ಹೋಗಿ, ಅದಕ್ಕೆ ರೆಡಿಯಾಗಿ ಹೋಗಿ. ಲಿಫ್ಟಿಗೆಲ್ಲ ಹಾಳಾಯ್ತು ಫ್ರೆಂಡ್ಸ್. ನಮ್ಮ ಅಕ್ಕೊಂದು ಎಳ್ಳೀರು ಕುಡ್ದು ಇಷ್ಟೊತ್ತು ಗಂಟ ಮೇಕಪ್ ಮಾಡ್ಕೊಂಡ್ಲು. ಈ ಕಡೆ ಬಕ್ಕರ ಪಕ್ಕ ಬಾ, ಚೆನ್ನಾಗಿರುತ್ತೆ. ಇನ್ನು ಆ ಗಾಡಿ ನೋಡಿದ್ರೆ ಅಕ್ಕ ಯಾರ ಗಾಡಿಗೆ ಕತ್ಕೊಂಡು ಹೋಯ್ತಾರೆ ಅಂದ್ಬಿಟ್ಟು ಹಗ್ಗ ಕಟ್ಟವ್ರೆ ಅನ್ಕೋಬೇಕು. ಇನ್ನು ನಾನು ಮದುವೆಲಿ ಹಾಕಿರೋ ಸ್ಯಾರಿ ಬ್ಲೌಸ್ ಬಗ್ಗೆನೂ ಕೂಡ ತುಂಬ ಜನ ಕಮೆಂಟ್ ಮೂಲಕ ಕೇಳ್ತಾ ಇದ್ರಿ. ಸ್ಯಾರಿ ಬಂದು ನಾನು ಚಿಕ್ಕಪೇಟೆಯಲ್ಲಿ ತೊಗೊಂಡಿದ್ದು. ಲಾಸ್ಟ್ ಟೈಮ್ ಒಂದು ವ್ಲಾಗಲ್ಲಿ ಹೇಳಿದ್ದೀನಿ, ನಾನು ಶಾಪ್ ಡೀಟೇಲ್ಸು ಕೂಡ ಕೊಟ್ಟಿದ್ದೀನಿ. ಹಾಗೆ ಆ ಬ್ಲೌಸ್ನ ನಾನು ನಮ್ಮ ಚಿಕ್ಕಪಿತ್ರಕಲ್ಲೇ ಸ್ಟಿಚ್ ಮಾಡಿಸಿದ್ದು. ನಮ್ಮ ಕಸಿನ್ದು ಮತ್ತು ನಂದು ಇಬ್ಬರದ್ದು ಕೂಡ ನಾನು ಅಲ್ಲೇ ಸ್ಟಿಚ್ ಮಾಡಿಸಿದ್ದು. ನೀವು ಸುಮಾರು ಸಲ ಕಮೆಂಟ್ ಮೂಲಕ ಕೇಳ್ತಾ ಇದ್ರಿ, ಎಲ್ಲರಿಗೂ ರಿಪ್ಲೈ ಮಾಡಲಿಕ್ಕೆ ಆಗಲಿಲ್ಲ, ಹಾಗಾಗಿ ನಾನು ಈ ವ್ಲಾಗಲ್ಲೇ ಹೇಳ್ತಾ ಇದ್ದೀನಿ. ಇನ್ನು ನಾವು ಕೂಡ ಇವಾಗ ಹೊರಟು. ಇನ್ನೊಂದೇನೆಂದರೆ ನಮ್ಮ ಚಿಕ್ಕಿ ಊರು ಸುತ್ತಮುತ್ತ ಎಲ್ಲಿ ನೋಡಿದ್ರು ಬರೀ ಗಿಡಗಳೇ ಕಾಣಿಸುತ್ತೆ. ನಮ್ಮ ಚಿಕ್ಕಿ ಊರು ಒಂಥರ ಪುಟ್ಟೂರು, ಸುತ್ತಲೂ ಕೂಡ ಈ ಥರ ಗಿಡಗಳೇ ಇರುತ್ತೆ. ಒಂಥರ ಫುಲ್ಲು ಕಾಡು ಥರ ಇರುತ್ತೆ. ಅದನ್ನ ನೋಡಿ ನನ್ನ ಹಸ್ಬೆಂಡ್ ಹೇಳ್ತಾಯಿದ್ರು, ಎಲ್ಲೆಲ್ಲೋ ಕಾಡೊಳಗಡೆ ಎಲ್ಲ ಕರ್ಕೊಂಡು ಹೋಗ್ತಾ ಇದ್ದಾನೆ, ನೀಟಾಗಿರೋ ರೋಡಲ್ಲಿ ಕರ್ಕೊಂಡು ಹೋಗ್ತಾ ಇಲ್ಲ ಇವನು ಅಂತ ಶಾರ್ಟ್ಕಟ್ಟಲ್ಲಿ ಹೋಗ್ತಾಯಿದ್ದು. ಸ್ವಲ್ಪ ಭಯ ಆಗೋದು ಚಿಕ್ಕವರಿರುವಾಗ ಇಲ್ಲೆಲ್ಲ ಬರಬೇಕಂದ್ರೆ. ಇವಾಗೆಲ್ಲ ರೂಢಿನೇ ಆಗೋಗ್ಬಿಟ್ಟಿದೆ. ಇನ್ನು ಹುಡುಗರ ಮನೆಗೂ ಕೂಡ ನಾವು ಒಂದು 12:30 1 ಗಂಟೆ ಅನ್ನಂಗೆ ಬಂದು. ಲೇಟಾಗಿತ್ತು ಅಂತ ಅವ್ರು ಹೇಳ್ತಿದ್ರು, ಬೇಗ ಬರಬೇಕಿತ್ತು ಅಂತ ಹೇಳ್ಬಿಟ್ಟು. ನಾವು ಸ್ವಲ್ಪ ಲೇಟಾಗೇ ಬಂದು, ಅಷ್ಟೊಂದೇನು ಬೇಗ ಬರಲಿಕ್ಕೆ ಹೋಗಲಿಲ್ಲ. ರೆಡಿ ಆಗೋದೇ ಹೊರಡೋದೇ ಸ್ವಲ್ಪ ಲೇಟಾಗಿ ಹೋಗ್ಬಿಡುತ್ತೆ ಯಾವಾಗ ನೋಡಿದ್ರು ಅಷ್ಟೇ. ಇನ್ನು ಅಲ್ಲಿ ಮದುವೆಗೆಲ್ಲ ಸ್ವಲ್ಪ ಜನ ಬಂದಿದ್ದರು ಅಲ್ವಾ, ನಮ್ಮ ರಿಲೇಟಿವ್ಸ್ ಎಲ್ಲ. ಹಾಗಾಗಿ ಇಲ್ಲಿ ಬೀಗ್ರೂಟಕ್ಕೆ ಸ್ವಲ್ಪ ಜಾಸ್ತಿ ಜನ ಎಲ್ಲ ಬಂದಿದ್ದರು. ಅಂದರೆ ನಮ್ಮ ಕಡೆ ಹಂಗೇ ಸಾಮಾನ್ಯವಾಗಿ ಮದುವೆಗೆ ಯಾರು ಬಂದಿಲ್ಲ ಅಂದರೂ ಕೂಡ ಬೀಗ್ರೂಟಕ್ಕೆ ಎಲ್ಲರೂ ಬಂದಿರ್ತಾರೆ. ಏನಾದರೂ ದೂರದಲ್ಲಿ ಏನಾದರೂ ನಾವು ಮದುವೆ ಮಾಡ್ತಾಯಿದ್ರೆ ಹತ್ರದಲ್ಲಿ ಈ ಥರ ರಿಸೆಪ್ಷನ್ ಅಥವಾ ಬೀಗ್ರೂಟ ಇಟ್ಕೊಂಡ್ರೆ, ಅಲ್ಲಿ ಯಾರಿಗಾದ್ರೂ ಬರಲಿಕ್ಕಾಗಲಿಲ್ಲ ಅಂದರೆ ಅವ್ರು ಈ ಥರ ರಿಸೆಪ್ಷನ್ಗೆ ಅಥವಾ ಬೀಗ್ರೂಟಕ್ಕೆ ಬರ್ತಾರೆ. ಎಲ್ಲರೂ ಬಂದಿದ್ರಲ್ಲ, ಸುಮ್ಮನೆ ಹಂಗೆ ಮಾತಾಡ್ಕೊಂಡು ನಿಂತಿದ್ದು. ನಾವೆಲ್ಲರೂ ಒಂದೇ ಟಾಪಿಕ್ ಬಗ್ಗೆ ಮಾತಾಡ್ತಾಯಿದ್ದು. ಈ ಥರ ಬೇಸಿಗೆಲಂತೂ ಮದುವೆ ಮಾಡಬಾರ್ದು, ಮದುವೆ ಆಗಬಾರ್ದಪ್ಪ, ಆಗಲ್ಲ. ಮಾಮೂಲಿ ಚಳಿಗಾಲದಲ್ಲೋ ಮಳೆಗಾಲದಲ್ಲೋ ಮದುವೆ ಆಗಬೇಕು. ಆವಾಗ ಆರಾಮಾಗಿ ಮಧ್ಯಾಹ್ನ ಟೈಮೆಲ್ಲ ಈ ಥರ ರಿಸೆಪ್ಷನ್ಗೆಲ್ಲ ಆರಾಮಾಗಿ ನಿಂತ್ಕೊಳ್ಬೋದು. ಹುಡುಗಿರು ಕೂಡ, ನಾವು ಕೂಡ ಆರಾಮಾಗಿ ಇರ್ಬೋದು. ಈ ಬೇಸಿಗೆಲಂತೂ ಈ ಥರ ಭಾರವಾಗಿರೋ ಸೀರೆ ಎಲ್ಲ ಹಾಕ್ಕೊಂಡು ಓಡಾಡೋಕೆ ಕಷ್ಟ ಆಗುತ್ತೆ ಅಂತ ಎಲ್ಲ ನಾವು ಮಾತಾಡ್ತಾಯಿದ್ದು. ಹಾಗೆ ನಮ್ಮ ಚಿಕ್ಕಿ ಎಲ್ಲ ಹೇಳ್ತಿದ್ರು, ನೀನು ಫುಲ್ಲು ಸಿಂಪಲ್ಲಾಗಿರೋ ಸೀರೆ ಹಾಕಿದ್ದಿಲ್ಲ, ನಿನಗೇನು ಸೆಕೆ ಆಗಲ್ಲ ಬಿಡು, ನಮಗೆ ಎಲ್ಲರಿಗೂ
ಈ ಬಿಸಿಲಿಗೆ ತುಂಬ ಸೆಕೆ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು. ಇವಾಗ ಏನು ಗೊತ್ತಾ, ಊರಲ್ಲಿ ಮಧ್ಯಾಹ್ನ ಟೈಮ್ ಅಂತೂ ಒಂಚೂರು ಗಾಳಿನೇ ಬರ್ತಿರಲ್ಲ. ಸಂಜೆ ಬರುತ್ತೋ ಹೆಂಗೋ ಗೊತ್ತಿಲ್ಲ ನಮಗೆ, ಮಧ್ಯಾಹ್ನ ಮಾತ್ರ ಸ್ವಲ್ಪ ಕೂಡ ಗಾಳಿ ಬೀಸ್ತಿರಲ್ಲ. ಅಕ್ಕಪಕ್ಕ ಮರ ಇದ್ರೂ ಕೂಡ ಗಾಳಿನೇ ಬರ್ತಿರಲ್ಲ, ಬರೀ ಬಿಸಿಲು. ಅದನ್ನೇ ಎಲ್ಲರೂ ಸುಮ್ಮನೆ ಹಿಂಗೆ ಮಾತಾಡಿಕೊಂಡು ನಿಂತಿದ್ದೋ. ಇನ್ನು ಅಪ್ಪಾಜಿ ಊರಿಂದ ನಮ್ಮ ಸುಮಮ್ಮ ಎಲ್ಲ ಬರ್ತಾಯಿದ್ರು. ಅವ್ರು ಬಂದಮೇಲೆ ನಾವು ಊಟಕ್ಕೆ ಹೋಗೋಣ ಅಂತ ಹೇಳಿ ವೆಯ್ಟ್ ಮಾಡ್ತಾ ನಿಂತಿದ್ದೋ. ಫೋಟೋ ಅಲ್ಲ, ವಿಡಿಯೋ ಗೊತ್ತಿಲ್ಲ. ಇದೇನು ಕೆಲಸ ಇಲ್ಲ ಇತ್ತು. ಇನ್ನು ನನ್ನ ಹಸ್ಬೆಂಡ್ ಹೋದ ತಕ್ಷಣವೇ ಫಸ್ಟ್ ಹೇಳಿದ್ರು ಅವರು, ಊಟ ಮುಗಿಸ್ಕೊಂಡ್ಬಿಡೋಣ, ಅದಾದಮೇಲೆ ಆ ಫೋಟೋಸ್ ಎಲ್ಲ ತೆಗೆಸ್ಕೊಳ್ಳೋಣ, ಇಲ್ಲಾಂದರೆ ರಶ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು. ನಾನು ಎಲ್ಲರೂ ಬರಲಿ, ಎಲ್ಲರೂ ಒಟ್ಟಿಗೆ ಹೋಗೋಣ, ಇವಾಗ ಇಬ್ಬರೇ ಹೋಗೋದೇನು ಚೆನ್ನಾಗಿರುತ್ತೆ, ನಾವು 3 ಜನ ಹೋಗೋದೇನು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹೋಗಿರಲಿಲ್ಲ. ಸುಮ್ಮನೆ ಕೂತ್ಕೊಂಡು ಎಲ್ಲರ ಹತ್ರ ಮಾತಾಡ್ಕೊಂಡು ನಿಂತ್ಕೊಂಡ್ಬಿಟ್ಟೆ. ಅದಾದಮೇಲೆ ನಮ್ಮ ಸುಮಮ್ಮ ಎಲ್ಲ ಬಂದಮೇಲೆ ಊಟಕ್ಕೆ ಹೋಗೋಣ ಅಂತ ಬಂದ್ವಾ. ಅಲ್ಲಿ ನೋಡಿದ್ರೆ ಫುಲ್ಲು ರಶ್ ಆಗಿ ಹೋಗ್ಬಿಟ್ಟಿದ್ದಾರೆ. ಚೇರ್ಗಳೇ ಸಿಗ್ತಾಯಿಲ್ಲ, ಅಷ್ಟೊಂದು ರಶ್ ಇತ್ತು. ಇನ್ನು ಎಲ್ಲೆಲ್ಲಿ ಜಾಗ ಇದೆ ಅಲ್ಲಲ್ಲಿ ನೋಡಿಕೊಂಡು ನಾನು ನಮ್ಮ ಸುಮಮ್ಮ ನಮ್ಮ ಅವ್ವ ಎಲ್ಲ ಒಂದು ಕಡೆ ಕೂತ್ಕೊಂಡು, ನಾನು ನಮ್ಮ ಅವ್ವನೂ ಕರ್ಕೊಂಡು ಬಂದುಬಿಟ್ಟೆ. ಪಾಪ ಆಮೇಲೆ ಒಬ್ಬರೇ ಹೋಗಿ ಊಟ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ಇನ್ನು ಆ ಕಡೆ ನನ್ನ ತಮ್ಮ ಮತ್ತು ನಮ್ಮ ಅಣ್ಣ ಅಪ್ಪು ಎಲ್ಲರೂ ಆ ಕಡೆ ಇನ್ನೊಂದು ಕಡೆ ಹೋಗಿ ಕೂತ್ಕೊಂಡಿದ್ರು. ಸದ್ಯ ಎಲ್ಲಾದರೂ ಸರಿ ಊಟಕ್ಕೆ ಜಾಗ ಸಿಗ್ತಾಯಿಲ್ಲ ಅಂತ ಹೇಳ್ಬಿಟ್ಟು ಊಟ ಎಲ್ಲ ಮುಗಿಸ್ಕೊಂಡು ಹಂಗೆ ನನ್ನ ತಮ್ಮನ ಕೈಲಿ ಫೋನ್ ಕೊಟ್ಟಿದ್ದೆ, ಸ್ವಲ್ಪ ವಿಡಿಯೋ ಮಾಡ್ಕೊ ಅಂತ. ನನಗೆ ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡಿದ್ದಾನೆ. ಇನ್ನು ಊಟ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಕೊನೆಯಲ್ಲಿ ನಾವು ಫ್ಯಾಮಿಲಿ ಎಲ್ಲ ಫೋಟೋ ಎಲ್ಲ ತೆಗೆಸ್ಕೊಳ್ತಾ ಇದ್ದೋ. ಮೊದಲೆಲ್ಲ ತೆಗೆಸ್ಕೊಳ್ಳಿಕ್ಕೆ ಆಗಲಿಲ್ಲ ನನಗೆ. ನಮ್ಮ ಚಿಕ್ಕಪ್ಪ, ನಾನು ಮತ್ತು ನನ್ನ ಕಸಿನ್ ಎಲ್ಲರದು ಒಂದು ಫೋಟೋ ಬೇಕಿತ್ತು ಅಂತೇಳಿ ನಿಂತ್ಕೊಂಡು ತೆಗೆಸ್ಕೊಳ್ತಾ ಇದ್ದೋ. ಅದೇ ನನ್ನ ಹಸ್ಬೆಂಡ್ ರೇಗಿಸ್ತಾಯಿದ್ರು, ಯಾವಾಗಲೂ ನಿಮ್ಮ ಚಿಕ್ಕಿನ ಬಿಟ್ಬಿಡ್ತೀಯಲ್ಲ, ನಿಮ್ಮ ಚಿಕ್ಕಪ್ಪನ ಜೊತೆ ಮಾತ್ರ ನೀನು ಫೋಟೋ ತೆಗೆಸ್ಕೊಳ್ಳೋದ ಅಂತ ಎಲ್ಲ ಹೇಳ್ಬಿಟ್ಟು. ಇನ್ನು ಮಾಮೂಲಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡಿದ್ದಾಯ್ತಲ್ಲ, ಸ್ವಲ್ಪ ಹೊತ್ತು ಅಲ್ಲೇ ಕುತ್ಕೊಂಡು ಮಾತಾಡ್ಕೊಂಡಿದ್ದೋ. ಅದಾದಮೇಲೆ ಹೊರಡೋಣ ಅಂತೇಳಿ ನಮ್ಮವ್ವರ ಮನೆಗೆ ಬಂದು ನಾವು. ಇಷ್ಟೇ ಇದ್ದ ಅವನು, ಈಗ ಇಷ್ಟುದ್ದ ಆಗ್ಬಿಟ್ಟವನು. ಯಾಕೆ ಒಕ್ಕ ಬರ್ತೈತೆ ಮದ್ವೆಲಿ ಅತ್ತೆ, ಮದ್ವೆಲಿ ಇಟೇ ಇಟ್ಟಿದ್ನಲ್ಲ ಅವಾಗ ಎತ್ಕೊಂಡಿರೋ ಫೋಟೋ ಇನ್ನ ನಮ್ಮ ಹತ್ರ ಚೆನ್ನಾಗಿರುತ್ತೆ ಎರಡು ಮಗಳು ಏನೇನ ಮಾಡ್ದ ಮಗನೇ ಅಮ್ಮ ಮಾಡ್ದೆ. ಅದೇ ಯಾಕೆ ಬರ್ಬೇಡ ಅಂತ ಇಟ್ಗೆ ನಂಗೆ ತುಂಬಾ ಇಷ್ಟ ಬೆಳಕೈತಿಲ್ಲ. ಈ ಕಡೆ ಒಂದು ಮಂಚ ಐತಲ್ಲ, ಎಲ್ಲೋಯ್ತು ಅವ ನಮ್ಮ ಮನೆಯವ್ರನ್ನ ಏನಂತ ಕರಿಬೇಕವ ನಾನು ನೀನೇನಂತ ಕರಿಬೇಕು, ಹೋಗಿ ಬಲ್ಲಿ ಅನ್ಬೇಕು. ಆಮೇಲೆ ಆಮೇಲೆ ಹೆಸರು ಕಾರ್ಯಕ್ರಮ ಆಗ್ತದೆ. ಇದು ಇವಾಗ ಅಂತ ಅತ್ತೆ ಸ್ಟಾರ್ಟಿಂಗಲ್ಲಿ ನಮ್ಮ ಅವ್ವ ಹಂಗೆ ಹೇಳ್ಕೊಟ್ಟಿದ್ದು. ವಿಷ್ಣು ಅಣ್ಣ ಅಣ್ಣ ಅಂತ ಅನ್ನೋಂತೀನಿ, ಅನ್ನೋದೇ ಎಲ್ಲ ಅಂತೇಳಿ ಹಂಗಂತೀನೇನವ ಅನ್ನಲ್ಲ ಕಣವ, ಸುಮ್ಮನೆ ಹೇಳ್ತು. ಮದ್ವೆ ಸ್ಟಾರ್ಟಿಂಗ್ ಅಲ್ಲಿ ಹಂಗೆ ಹೇಳ್ಕೊಟ್ಟಿದ್ದು. ಅಪ್ಪು ಗಿಪ್ಪು ಅಂತ ಏನ್ ಅನ್ನೋದ್ ನೀನು, ವಿಷ್ಣು ಅಣ್ಣ ಅಂತ ಕರಿಬೇಕು ಅಂತ. ಆಯ್ತು ನೀವು ದೇವ್ರ ಕೊಟ್ಟಂತ ಹಂಗೆ ಹೇಳ್ಬಿಡಿ, ಏನಮ್ಮ ಹಂಗೆ ಎಲ್ಲಾರ್ಗು ಶಾಕ್ ಆಗ್ಬಿಡಕ
ಅವಳ ಅಣ್ಣ ತಂಗಿ ಇನ್ನು ನಾವು ಅಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಬೇಗನೆ ನಮ್ಮ ಅವ್ವರ ಮನೆಗೆ ಬಂದ್ವಲ್ಲ, ಅಲ್ಲಿ ಸ್ವಲ್ಪ ಜ್ಯೂಸ್ ಎಲ್ಲ ಕುಡ್ಕೊಂಡು ಸ್ವಲ್ಪ ತೋಟದ ಹತ್ರ ಹೋಗ್ಬಿಟ್ಟು ಬರೋಣ, ಮಾವಿನಕಾಯಿ ಎಲ್ಲ ಕಿತ್ಕೊಂಡು ಬರೋಣ ಅಂತ ಹೇಳಿ ಆ ತೋಟಕ್ಕೆ ಹೋಗ್ತಾ ಇದ್ದೀವಿ. ನಾನೇನು ಮಾವಿನಕಾಯಿ ಕಿತ್ಕೊಂಡು ಬರ್ಬೇಕಂತ ಅಂದ್ಕೊಂಡಿರಲಿಲ್ಲ, ಯಾಕಂದರೆ ಅವನೇ ಸ್ವಲ್ಪ ಕಿತ್ಕೊಂಡು ಬಂದಿದ್ದರು. ಒಂದು 10-12 ಇತ್ತು ಮನೇಲಿ ಎಣ್ಣೆ, ಅದೇ ಸಾಕಾಗುತ್ತೆ ಅಂತ ಅಂದ್ಕೊಂಡು ಸುಮ್ಮನಾಗಿದ್ದೆ. ನನ್ನ ತಮ್ಮ ನಾನು ಕಂಪ್ನಿಯಲ್ಲಿರೋರಿಗೆಲ್ಲ ಕೊಡಬೇಕು, ನಮ್ಮ ಮನೆ ಹತ್ರ ಇರೋರಿಗೆಲ್ಲ ಕೊಡಬೇಕು, ನಾನು ಕಿತ್ಕೊಂಡು ಬರ್ತೀನಿ ಬನ್ನಿ ಅಂತ ಹೇಳಿ ಕರ್ಕೊಂಡು ಹೋದ. ನಮ್ಮ ತೋಟ ಸ್ವಲ್ಪ ದೂರ ಇರೋದು. ಇವಾಗ ಇಲ್ಲಿ ಮನೆ ತೋರಿಸ್ತಾ ಇದ್ದೀನಿ ನೋಡಿ. ಈ ಮನೆ ಬಂದುಬಿಟ್ಟು ನಾವು ಹಳೇ ಮನೆ ಇದ್ದಿದ್ದು, ಮುಂದೆಯಿಂದ ಹಿಡಿದು ಇಲ್ಲಿ ಹಿಂದೆವರೆಗೂ ನಮ್ಮದೇ ಮನೆ. ಅದು ಮೊದಲಿದ್ವಲ್ಲ ಆ ಮನೆ, ಹಂಗೆ ಸ್ವಲ್ಪ ಹಂಗೆ ಕ್ಯಾಪ್ಚರ್ ಮಾಡ್ಕೊತಾ ಇದ್ದೇನೆ ನನ್ನ ತಮ್ಮ. ನಾವು ತೋಟಕ್ಕೆ ಹೋಗ್ಬೇಕಾದ್ರೇ ಈ ಮನೆ ಸಿಗುತ್ತೆ. ಈ ಹೊಸ ಮನೆ ನನಗೆ ಅಷ್ಟೊಂದು ಇಷ್ಟ ಇಲ್ಲ, ನಿಜ ಹೇಳಬೇಕಂದ್ರೆ ಈ ಹಳೆ ಮನೆಯೇ ತುಂಬ ಇಷ್ಟ. ಈ ಹೊಸ ಮನೆ ಅಂದರೆ ರೀಸೆಂಟಾಗಿ ಒಂದು 10 ವರ್ಷದ ಹಿಂದೆ ಕಟ್ಸಿದ್ದು ಅಷ್ಟೇ. ಮುಂಚೆ ನಾವು ಚಿಕ್ಕವರಿರುವಾಗ ಎಲ್ಲ ಇದೇ ಮನೆಯಲ್ಲಿ ಆಟ ಆಡಿಕೊಂಡು ಬೆಳೆದಿದ್ದು. ಬದಿನ ಮೇಲೆ ಹೋಗ್ತಾ ಇದ್ದಾರೆ ಬೈಕಲ್ಲಿ. ಅಪ್ಪು ಪ್ಲೀಸ್, ಇಲ್ಲ ಇದೀನೆ ನಿಲ್ಲಿಸ್ಬಿಡಪ್ಪು ಪ್ಲೀಸ್ ಅಪ್ಪು. ಸರಿ ಹೇಳಿ ಅಕ್ಕ. ನಾವು ಬಾಬಾ ಹೋಗ್ತಾ ಇದ್ವಿ ಅಲ್ಗ ಒಂದು ನೆಳಗೆ ಹಣ್ಣಾಗೆಲ್ಲ ಬಿಡೋದಲ್ಲ ಇಲ್ಲ. ಇನ್ನು ನನ್ನ ಹಸ್ಬೆಂಡ್ ಗಾಡಿನ ಬದಿನ ಮೇಲೆ ಓಡಿಸ್ಕೊಂಡು ಬರ್ತಿದ್ರು. ಅದು ನಾವು ತ್ರಿಬಲ್ಸ್ ಬರ್ತಾಯಿದ್ದೀವಿ, ಅದಕ್ಕೆ ನನಗೆ ಭಯ ಆಗ್ತಾಯಿತ್ತು. ಮೊದಲು ನಾನು ನಿಲ್ಲಿಸ್ಬಿಡ್ರಿ, ಆಮೇಲೆ ನೀವು ಹೋಗ್ರಿ ಅಂತ ಹೇಳ್ಬಿಟ್ಟು ನಾನು ಎಳೆದ್ಬಿಟ್ಟು ನೆಡ್ಕೊಂಡು ಬಂದೆ. ನಮ್ಮ ತಾತ ಈ ಥರ ಎಲ್ಲ ಬದಿನ ಮೇಲೂ ಕೂಡ 2 ಮಾವಿನ ಗಿಡಗಳನ್ನ ನೆಟ್ಟಿದ್ದಾರೆ. ಇಡೀ ತೋಟದ ಫುಲ್ಲು ಈ ಥರನೇ ನೆಟ್ಕೊಂಡು ಬಂದಿದ್ದಾರೆ. ನಾವು ಬರಬೇಕಾದ್ರೆ ನನ್ನ ತಮ್ಮ ನಾವೆಲ್ಲ ಮಾತಾಡ್ಕೊಂಡು ಬಂದು ಅವನು ಹೇಳ್ತಾ ಇದ್ದ, ಎಲ್ಲ ಮರದಲ್ಲೂ 1-2-3 ಕಿತ್ಕೊಳ್ಳೋಣ, ಆವಾಗ ಎಲ್ಲದ್ರದ್ದು ಟೇಸ್ಟ್ ಗೊತ್ತಾಗುತ್ತೆ ಮಾವಿನಕಾಯ್ದು, ಹಾಗೆ ಕೆಲವೊಂದು ಹಣ್ಣು ಮಾಡ್ಬೋದು, ಹಂಗೆ ಹಿಂಗೆ ಅಂತ ಎಲ್ಲ ಮಾತಾಡ್ಕೊಂಡು ಬಂದ. ನಾವು ನಮ್ಮ ಅವ್ವನ ಹತ್ರ ಕೇಳೇ ಇಲ್ಲ, ಮಾವಿನ ಗಿಡ ಎಲ್ಲ ನಾನು ಕೊಟ್ಬಿಟ್ಟಿದ್ಯವ್ವ ಏನವ್ವ ಅಂತ ಹೇಳ್ಬಿಟ್ಟು. ನಮ್ಮ ಕಡೆ ಈ ಥರ ಮಾವಿನಕಾಯಿ ಸೀಸನಲ್ಲಿ ಕೊಟ್ಬಿಡ್ತಾರೆ, ನಾವೇ ಎಲ್ಲನೂ ಕೆಡಗಿಸಿ ಮಾರಲಿಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಯಾರು ಕಿತ್ಕೊಂಡು ಹೋಗ್ತಾರೆ ನೋಡಿ ಅವ್ರಿಗೇನೇ ಮರ ಸಮೇತ ಕೊಟ್ಬಿಡ್ತಾರೆ, ಇಷ್ಟು ರೇಟ್ಗೆ ಈ ವರ್ಷದ್ದು ಫಲ ಅಂತ ಹೇಳ್ಬಿಟ್ಟು. ಅವರು ಎಲ್ಲ ಮರಗಳಲ್ಲೂ ಕೂಡ ಕಿತ್ಕೊಂಡು ಹೋಗ್ತಾರೆ, 1 ಮರನೋ 2 ಮರನೋ ಬಿಟ್ಟೋಗಿರ್ತಾರೆ. ಆ ಮರದಲ್ಲಿ ನಾವು ಈ ಥರ ಕಿತ್ಕೊಂಡು ಅಥವಾ ಮಾರ್ಕೊಳ್ಬೋದು. ಸಪ್ರೇಟಾಗಿ ಏನಾದರೂ ನಾವು ಹೋಗಿ ಮಾರ್ಕೊಳ್ತೀವಿ, ಇಲ್ಲ ಯಾರಿಗಾದ್ರೂ ಕೊಡ್ತೀವಿ ಅನ್ನಂಗಿದ್ರೆ ನಾವು ಈ ಥರ ಕೊಡ್ಬೋದು. ಅದಕ್ಕೆ ಅವ್ರು 1-2 ಮರ ಬಿಟ್ಟು ಹೋಗ್ತಾರೆ, ಅದರಲ್ಲೇ ನಾವು ಕಿತ್ಕೊಳ್ತಾ ಇದ್ದೀವಿ. ನಾವು ಕೆಳಗಡೆ ಎಲ್ಲ ಕೊಟ್ಟಿರೋದು ಗೊತ್ತಿರಲಿಲ್ಲ, ಇದರಲ್ಲೇ ಅಷ್ಟು ಚೆನ್ನಾಗಿರಲ್ಲ, ಬೇರೆ ಮರಕ್ಕೆ ಹೋಗೋಣ ಅಂತ ಹೇಳಿ ಕೆಳಗಡೆ ತೋಟಕ್ಕೆಲ್ಲ ಬಂದು ಇವಾಗ ಕೆಳಗಡೆ ಎಲ್ಲ ತೋರಿಸ್ತಾ ಇದ್ದೀನಿ ನೋಡಿ. ಫುಲ್ಲು ಒಂಥರ ಒಣಗೋಗ್ಬಿಟ್ಟಿದೆ ಎಲ್ಲ ಕಡೆನೂ ಕೂಡ. ಒಂಚೂರು ಹಸ್ರಿಲ್ಲ, ಒಂಚೂರು ಒಂಥರ ಕಾಡು ಹಳ್ಳಿ ಥರನೇ ಆಗೋಗ್ಬಿಟ್ಟಿದೆ. ತೆಂಗಿನ ಮರ ಎಲ್ಲ ನೋಡ್ತಾ ಇದ್ದರೆ ನನಗೆ ಫುಲ್ ಬೇಜಾರಾಗ್ತಾಯಿತ್ತು. ನಮ್ಮ ತಾತ ಇದ್ದಾಗ ನಿಜವಾಗ್ಲೂ ಈ ಥರ ಹೊಲದಲ್ಲಿ ಒಂದೇ ಒಂದು ತೆಂಗಿನ ಗರಿ ಇರ್ಲಿಕ್ಕೆ ಬಿಡ್ತಿರ್ಲಿಲ್ಲ. ಬೆಳಗ್ಗೆ ಒಂದು 5:45-6 ಗಂಟೆ ಅನ್ನಂಗೆ ಅವ್ರು ತೋಟಕ್ಕೆ ಬಂದುಬಿಟ್ರೆ ಮನೆಗೆ ಬಂದು ತಿಂಡಿ ಮುಗಿಸ್ಕೊಂಡು ಮತ್ತೆ ತೋಟಕ್ಕೆ ಹೋಗ್ಬಿಡೋರು. ಮಧ್ಯಾಹ್ನ ನಾವು ಊಟ ಎಲ್ಲ ತೊಗೊಂಡೋಗಿ ಅಲ್ಲೇ ಕೊಡಬೇಕಿತ್ತು. ಅವ್ರು ಬರ್ತಿದ್ದಿದ್ದೇ ಸಂಜೆ. ಹೊಲನ ಎಷ್ಟು ಅಚ್ಚುಕಟ್ಟಾಗಿ ಇಟ್ಕೊಂಡಿದ್ರು ಅಂದರೆ ಒಂದು ಗರಿ ಬೀಳ್ಲಿಕ್ಕೆ ಬಿಡ್ತಿರ್ಲಿಲ್ಲ, ಒಂದು ಸೀಬೆ ಬೀಳ್ಲಿಕ್ಕೆ ಬಿಡ್ತಿರ್ಲಿಲ್ಲ, ಎಲ್ಲನೂ ಕ್ಲೀನ್ ಮಾಡಿಕೊಂಡು ತುಂಬ ಚೆನ್ನಾಗಿ ಇಟ್ಕೊಂಡಿದ್ರು. ಮಾತ್ರ ಅವ್ರಿಗೆ ತೋಟ ಈ ಹೊಲ ಎಲ್ಲ ಅಂದರೆ ಪ್ರಾಣ. ಇನ್ನು ನಮ್ಮ ಅವ್ವನೂ ಕೂಡ ಮುಂಚೆ ಎಲ್ಲ ಜಾಸ್ತಿ ಬರೋರು, ಎಲ್ಲ ಸೋಗೆಲ್ಲ ಎಳ್ದಾಕ್ಬಿಟ್ಟು ತೋಟ ಎಲ್ಲ ಕ್ಲೀನ್ ಮಾಡ್ಕೊಂಡಿರೋರು. ನಮ್ಮ ತಾತ ಹೋದ್ಮೇಲೂ ಕೂಡ ಇತ್ತೀಚೆಗೆ ಬರೋದನ್ನ ಕಡಿಮೆ ಮಾಡಿದ್ದಾರೆ, ಯಾಕಂದರೆ ಅವ್ರಿಗೂ ಕೂಡ ಮಂಡಿ ನೋವು. ಇದು 1 ಕಿಲೋಮೀಟ್ರ್ ನಡ್ಕೊಂಡು ಬರಬೇಕಲ್ಲ, ಹಂಗಾಗಿ ಅವ್ರನ್ನ ನಾವೇ ಹೋಗ್ಬಿಡಿ ತೋಟದಲ್ಲಿ ಏನೈತೆ ಅಲ್ಲೆಲ್ಲ ಏನಕ್ಕೂ ಹೋಗ್ಬೇಡ್ರಿ ಅಂತ ಹೇಳ್ತಾ ಇರ್ತೀವಿ. ಹಂಗಾಗಿ ಅವರು ಕೂಡ ತೋಟಕ್ಕೆ ಬರೋದು ಕಮ್ಮಿ ಮಾಡಿದ್ದಾರೆ. ಆದರೂ ಕೂಡ ವಾರದಲ್ಲಿ 1-2 ದಿನನಾದರೂ ಬರ್ತಾರೆ, ಬಂದು ಹಂಗೆ ತೋಟನೆಲ್ಲ ನೋಡ್ಕೊಂಡು ಹೋಗ್ತಾರೆ. ನಾವೇ ಹೇಳ್ತಾ ಇರ್ತೀವಿ, ಸೋಗೆ ಎಳೆಯೋದೆಲ್ಲ ಮಾಡೋಕ್ಕೆ ಹೋಗ್ಬೇಡ ಕಣವ, ಅದ್ರ ಅಡಿ ಎಲ್ಲ ಹಾವೆಲ್ಲ ಇರುತ್ತೆ ಗೊತ್ತಾಗಲ್ಲ, ಅದಲ್ಲದೆ ಮುಳ್ಳೇನಾದ್ರೂ ಕಾಲ್ಗೇನಾದರೂ ಹೊಡೆದ್ರೆ ಹುಷಾರಾಗೋಕ್ಕೂ ಕೂಡ ಲೇಟ್ ಆಗುತ್ತೆ ಅಂತೆಲ್ಲ ಹೇಳ್ತಾ ಇರ್ತೀವಲ್ಲ, ಹಾಗಾಗಿ ನಮ್ಮವ್ವ ಅದನ್ನೆಲ್ಲ ಮಾಡಲಿಕ್ಕೆ ಹೋಗಲ್ಲ. ಇನ್ನು ನಾವು ಚಿಕ್ಕವರಿರುವಾಗ ಈ ಮರದಲ್ಲಿರೋ ಮಾವಿನಕಾಯಿನ ಎಷ್ಟು ತಿಂತಿದ್ದೋ ಅಂದರೆ ನಮ್ಮ ತಾತನ ಹತ್ರ ಪರ್ಮಿಷನ್ ತೊಗೊಂಡು ಇದೊಂದು ಮರಕ್ಕೆ ಬಂದುಬಿಟ್ಟು ಮಾವಿನಕಾಯಿ ಕಿತ್ಕೊಂಡು ತಿಂತಾಯಿದ್ದೋ. ಅಷ್ಟೊಂದು ರುಚಿಯಾಗಿರೋದು. ಇವತ್ತಂತೂ ಅಷ್ಟು ರುಚಿನೇ ಇರಲಿಲ್ಲ. ಇದು ಹೆಂಗಿದೆ? ಏನು ಟೇಸ್ಟ್ ಇಲ್ಲ. ಯವ್ವ ಇದನ್ನ ತಿಂದ ನೀನು. ಚೆನ್ನಾಗೈತೆ. ಸಣ್ಣದು ಕೆಳಗಡೆ ಬಿದ್ದೋಯ್ತಲ್ಲ, ಅದನ್ನ ಎತ್ಕೊಂಡು ತಿಂದಿದ್ದು ಸುಮ್ಮನೆ ಪುಟಾಣಿಗಿತ್ತಲ್ಲ ಅಂತ. ನಮ್ಮ ಕೋತಿ ಇಳಿತಾ ಇದ್ದಾರೆ.
ನನ್ ಕೊಡ್ರು. ನೀನು ಬರೀ ಬೆವ್ರು ಸುರಿಸಿದ್ಯಾ, ನಾವು ರಕ್ತ ಸುರಿಸಿದೀವಿ ನೋಡಿ. ಇಲ್ಲಿ ನೋಡಿ ನಿಮ್ಮ ಭಾವ ರಕ್ತ ಸುರಿಸೈತೆ 2 ಮಾವಿನಕಾಯಿ ನಾನು ಅಷ್ಟೇ. ಹೇಳಪ್ಪ, ಇಲ್ಲಿ ಚುಚ್ಕೋತು. ಏನಿಲ್ಲ ನನಗೂ ಇಲ್ಲಿ ಬರ್ತೈತೆ ನೋಡಿ. ಅಲ್ಲೇ ಹೋಗಿ ತಗೊಳ್ಳೋಣ ಬಾಸಂತೂ ಇಲ್ಲ, ಎಲ್ಲಂಗೆ ಕೊಟ್ಬಿಟ್ಟೈತೆ ಅನಿಸುತ್ತೆ. ಅದು ಬಾದಾಮಿ ಮಾವಿನ ಹಣ್ಣು, ಅದು ಇಷ್ಟು ಸಪ್ಪ ಆಗುತ್ತೆ. ಅದು ಖಾಲಿ ಆಗೈತೆ. ಇಲ್ಲಿ ಮಲ್ಗೋಬ ಇತ್ತು, ಅದನ್ನು ಕೊಟ್ಟವ್ರೆ. ಎಲ್ಲ ಖಾಲಿ ಮಾಡಿಬಿಟ್ಟವ್ರೆ. ಎಲ್ಲ ಥರನೂ ಒಂದೊಂದು ಹಾಕಿತ್ತು ನಮ್ಮ ತಾತ. ಹಾಕಿಲ್ವಾ? ಜೀರಿಗೆ ಐತೆ, ಅಲ್ಲಿ ಮುಂದೆ ಹೋಗ್ಬೇಕು. ಅಲ್ಲಿ ಒಂದು ದೇವಸ್ಥಾನ ನೋಡಿದ್ರಲ್ಲ, ಅಲ್ಲೈತೆ. ಅದು ಕೀಳಂಗಿಲ್ಲ, ದೇವ್ರದ್ದು. ಉದ್ರಿದ್ರೆ ತಿನ್ಬೋದು, ಉದ್ರಿದ್ರೆ ಎತ್ಕೊಳ್ಬೋದು ಅಷ್ಟೇ. ಇನ್ನು ಕೆಳಗಡೆ ತೋಟದಲ್ಲಿ ಸಿಗಲಿಲ್ಲ ಅಲ್ವಾ ಮಾವಿನಕಾಯಿ, ಸ್ವಲ್ಪ ಮಾತ್ರ ಸಿಕ್ಕಿತ್ತು. ಅದು ಪಾಪ ಮರ ಎಲ್ಲ ಹತ್ಕೊಂಡು ಕಿತ್ಕೊಂಡ ನನ್ನ ತಮ್ಮ. ಹಂಗಾಗಿ ಮೇಲ್ಗಡೆ ಇನ್ನೊಂದು ಮರ ನೋಡಿದ್ವಲ್ಲ, ಅಲ್ಲೇ ಹೋಗಿ ಕಿತ್ಕೊಂಡು ಬಿಡೋಣ ಅಂತ ಹೇಳಿ ಇಲ್ಲಿಗೆ ಬಂದಿದ್ದೀವಿ. ಇದು ಕೂಡ ಬಾದಾಮಿ ಮಾವಿನಕಾಯಿ. ಇನ್ನು ಇವಾಗ ಬಿಡ್ತಾ ಇದೆ, ಅಂದರೆ ದಪ್ಪ ಆಗಿಲ್ಲ. ಇದು ದಪ್ಪ ಆದರೆ ಫುಲ್ಲು ದೊಡ್ಡದಿರುತ್ತೆ. ಒಂದೊಂದು kg ಬರುತ್ತೆ ಒಂದೊಂದು ಮಾವಿನಕಾಯಿ ಕೂಡ. ಅದನ್ನೇ ಮಾತಾಡ್ತಾ ಇದ್ದು. ಇಲ್ಲಿ ಬುಡ್ದಲ್ಲಿ ಇತ್ತು, ಇಲ್ಲಿ ಕಿತ್ಕೊಂಬಂದ್ಬಿಟ್ಟು ಹಿಂಗೆ ಕೀಳೋದು ಅಂತ ಹೇಳೋದು. ಹಾಂ, ಹಾಕೋ. ಬಂತು. ಓ ನೋಡಿ ಹೆಂಗೆ ಎಸ್ತಿದ್ದ ಈಗ. ಸಾಕು ಬಾಸಂತೂ. ಇದೊಂದು ಗೊನೆ ಅಷ್ಟೇ. ಕೆಂಪು ಗಿರ ಕೀಳ್ತಾ ಇದ್ದೀನಿ. ಇರೋ ಇದು ಹಾಕಿಲ್ಲ. ಹಾಂ, ಬರಲಿ. ಸಾಕು ಬರ. ಹಾಂ, ಬಾಬಾ ನವಿಲ್ ಗರಿ ಸಿಕ್ತು. ನವಿಲ್ ಮರಿ ಹಾಕೈತೆ, ಗರಿ ಹಾಕೈತೆ. ಇಲ್ಲಿ ನವಿಲು ಗರಿ ಹಾಕಿದೆ. ನವಿಲ್ ಗರಿ ಹಾಕಿಲ್ಲ ಕಣ, ಗರಿ ಉದುರಿಸ್ಕೊಂಡು ಹೋಗೈತೆ. ಹುಡ್ಕು ಇನ್ನೂ ಇರ್ತದೆ ಹಂಗಾರೆ. ಇವನು ಅದೆಷ್ಟು ಮಾವಿನಕಾಯಿ ಕಿತ್ತಿದ್ದಾನೆಂದರೆ ಸುಮಾರು ಒಂದು ಅರ್ಧ ಮೂಟೆ ಮಾವಿನಕಾಯಿನ ಕಿತ್ಕೊಂಡಿದ್ದಾನೆ. ನಾನು ಅದಕ್ಕೆ ಕೊನೆಯಲ್ಲಿ ಕೋಪ ಬಂದುಬಿಡ್ತು, ಬೈತಾ ಇದ್ದೆ, ಎಷ್ಟು ಕೀಳ್ತೀಯ, ಸಾಕು ಸುಮ್ಮನೆ ಇರು. ಅವ್ವ ಆದರೆ ಸ್ವಲ್ಪ ಸಂತೆಗಾದರೂ ತೊಗೊಂಡೋಗಿ ಮಾರ್ಕೊಳುತ್ತೆ, ಇಷ್ಟೊಂದೆಲ್ಲ ಏನು ಮಾಡೋಕ್ಕೆ, ಯಾರು ತಿಂತಾರೆ ಅಂತ ಹೇಳ್ಬಿಟ್ಟು ಅವನು ಸರಿ ಆಯಿತು ಬಿಡು, ಇಷ್ಟೇ ಸಾಕು ಅಂತ ಹೇಳ್ಬಿಟ್ಟು ತಗೊಂಡ. ಇದನ್ನು ನೀವು ನೋಡ್ತಿರ್ಬೋದು, ಒಂದು ಅರ್ಧ ಮೂಟೆ ಇದೆ ಆ ಮಾವಿನಕಾಯಿ, ಎಲ್ಲ ಬರೀ ಗಿಳಿ ಮಾವಿನಕಾಯಿನೇ. ಅದಾದಮೇಲೆ ಇಲ್ಲಿ ಬಂದುಬಿಟ್ಟು ಇದನ್ನು ಸ್ವಲ್ಪ ತೊಗೊಳ್ಳೋಣ, ಏನಾಗಲ್ಲ, ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಅಂತಿದ್ದ. ಅದಾದಮೇಲೆ ನಾನು ಬೈದೆ ಅಂತ ಹೇಳಿಬಿಟ್ಟು ಸುಮ್ಮನಾದ, ಏನೂ ತೊಗೊಳ್ಲಿಕ್ಕೆ ಹೋಗಲಿಲ್ಲ. ಒಂದು ಸ್ವಲ್ಪ ಬೇರೆ ಮಾವಿನಕಾಯಿನೂ ಕೂಡ ತಗೊಂಡು ಹಣ್ಣು ಮಾಡೋಕ್ಕೆ ಅಂತ ಹೇಳ್ಬಿಟ್ಟು, ಕೆಂಪಾಗಿರುತ್ತಲ್ಲ ಅದನ್ನು ನೋಡಿಬಿಟ್ಟು ಸ್ವಲ್ಪ ತಗೊಂಡು. ಇನ್ನು ನಾವು ಬೆಂಗಳೂರಿಗೆ ಹೊರಡಬೇಕಿತ್ತು. ನನ್ನ ಹಸ್ಬೆಂಡು ಹೊರಡೋಣ, ಟೈಮ್ ಆಗುತ್ತೆ ಅಂತ ಎಲ್ಲ ಹೇಳಿ ಕರ್ಕೊಂಡು ಬಂದರು. ಇನ್ನು ಇವಾಗ ಬೆಂಗಳೂರಿಗೆ ಹೊರಡ್ತಾ ಇದ್ದೀವಿ. ಇವತ್ತಿನ ಬ್ಲಾಗ್ನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.